ಧಾರವಾಡದಲ್ಲಿ ಮತಾಂತರಕ್ಕೆ ಒತ್ತಾಯ. ಮತಾಂತರ ಆಗುವಂತೆ ಕ್ರಿಶ್ಚಿಯನ್ನರು ಒತ್ತಾಯವನ್ನು ಮಾಡ್ತಾ ಇದ್ದಾರಂತೆ. ಮತಾಂತರ ಆಗದಿದ್ರೆ ಕೊಲೆ ಮಾಡುವ ಬೆದರಿಕೆಯನ್ನು ಹಾಕಲಾಗಿದೆ. ಆಂಜನೇಯ ನಗರದ ಸುಡುಗಾಡು ಸಿದ್ಧರಿಗೆ ಒತ್ತಾಯವನ್ನು ಮಾಡಿದ್ದಾರೆ. ದೇವಸ್ಥಾನ ಕೆಡವಿ ಚರ್ಚ್ ಕಟ್ತೇವೆ ಎಂಬ ಆರೋಪ, ಜೊತೆಗೆ ಮತಾಂತರ ಆಗಿ ಅಂತ ಹೇಳಿ ಒತ್ತಾಯಿಸಿ ಹಲ್ಲೆಯನ್ನು ಕೂಡ ಮಾಡಿದಾರಂತೆ. ಒಟ್ಟು 7 ಜನರು ಹಲ್ಲೆ ಮಾಡಿರುವುದಾಗಿ ದೂರನ್ನು ನೀಡಲಾಗಿದೆ. ಧಾರವಾಡದಲ್ಲಿದು ಇದು ಕೇವಲ ಧಾರವಾಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದು ನಡೀತಾ ಇದೆ. ಆದರೆ ಹೊರಗಡೆ ಬರ್ತಾ ಇಲ್ಲ ಅಷ್ಟೇ. ಮತಾಂತರ ಆಗದಿದ್ರೆ ಕೊಲೆ ಮಾಡುವ ಬೆದರಿಕೆಯನ್ನು ಹಾಕಿದಾರಂತೆ ಅವರು. ಆಂಜನೇಯ ನಗರದ ಸುಡುಗಾಡು ಸಿದ್ಧರಿಗೆ ಒತ್ತಾಯವನ್ನು ಮಾಡಿದಾರಂತೆ. ದೇವಸ್ಥಾನ ಕೆಡವಿ ಚರ್ಚ್ ಕಟ್ಟುತ್ತೇವೆ ಎಂಬ ಆರೋಪ ಇದೆ. ಮತಾಂತರ ಆಗಿ ಅಂತ ಒತ್ತಾಯಿಸಿ ಅವರ ಮೇಲೆ ಹಲ್ಲೆಯನ್ನ ಮಾಡಿದಾರಂತೆ. ನೋಡಿ, ಒಟ್ಟು 7 ಜನರು ಹಲ್ಲೆ ಮಾಡಿರುವುದಾಗಿ ದೂರನ್ನ ನೀಡಲಾಗಿದೆ. ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಧಾರವಾಡದಲ್ಲಿ ಮತಾಂತರಕ್ಕೆ ಒತ್ತಾಯವನ್ನ ಮಾಡಿರುವುದು. ಜಾತ್ರೆ ಮಾಡತ್ತಿದ್ವಿ ನಾವು. ದುರ್ಗಾದೇವಿ ಜಾತ್ರೆ ವರ್ಷ 2 ವರ್ಷಕ್ಕೆ ಮಾಡ್ತೀವಿ. ದಸರಾ ರಜೆ 2 ವರ್ಷಕ್ಕೆ ಮಾಡ್ತೀವಿ. ಅದು ಮಾಡೋ ಮುಂದೆ ಯಾರನ್ನ ಕೇಳಿ ಮಾಡ್ತೀರಿ, ಯಾರಪ್ಪನ ಮಾಡ್ತೀರಿ, ಯಾರು ಮಾಡ್ತೀರಿ, ನಿಮ್ಗೇನು ಅಧಿಕಾರ ಐತಿ, ಇನ್ನೇ ಜವಾಬ್ದಾರಿ ಇದ್ದದ್ದು ಅಂದರೂ ಬಂದವ್ರಿಗೆಲ್ಲ ಬೈಕೊಂತ ಕುಂತಿದ್ರು. ಅದ್ರಾಗ ಊಟ ಗೀಟ ಮಾಡಿ ನಿಮ್ಗೆ ಜಗಳ ಜಾತ್ರೆ ಆದ್ರೆ ಇವತ್ತು ಬೆಳಗ್ಗೆ ನಿಮ್ಮ ಜಾತ್ರೆ ಆಗಿದ್ದು ಲೆಕ್ಕ ಇದು ಮಾಡೋ ಮುಂದೆ ಅವರು ಯಾರಪ್ಪನಂತ ಮಾಡಿ